ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 57ನೇ ಅಧ್ಯಾಯ 18ನೇ ವಚನ. ಅವರ ಮಾರ್ಗಗಳನ್ನು ನೋಡಿದ್ದೇನೆ, ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನು ನಮ್ಮ ಮಾರ್ಗಗಳನ್ನು ನೋಡುತ್ತಾನೆ. ನಾವು ಯಾವ ಮಾರ್ಗದಲ್ಲಿ ಹೋಗುತ್ತೇವೆ, ನಮ್ಮ ಮಾರ್ಗವು ಜೀವವುಳ್ಳ ಮಾರ್ಗವಾಗಿ ಇರುತ್ತದಾ ಎಂದು ಆತನಲ್ಲಿ ತಿಳಿದು ಕೊಳ್ಳೋಣ. ನಮ್ಮನ್ನ ಸ್ವಸ್ಥ ಮಾಡಿ, ನಮ್ಮನ್ನು ಎಂಥ ರೋಗಿಗಳಾಗಿದ್ದರೂ ಕೂಡ ವಾಸಿ ಮಾಡಿ ಆರೋಗ್ಯವನ್ನು ಕೊಟ್ಟು ಮತ್ತು ಬಹಳ ದುಃಖದಿಂದ ಇರುವವರಿಗೆ ಆದರಣೆಯನ್ನು ಕೊಡುತ್ತಾನೆ. ಪ್ರಿಯರೇ, ನಾವು ಎಂಥ ಧನ್ಯರು. ಪ್ರತಿದಿನ ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಆತನಿಗೆ ಒಪ್ಪಿಸಿ ಅನುದಿನದ ವಾಕ್ಯದಂತೆ ನಮ್ಮನ್ನ ಬಲಪಡಿಸಿ ಜೀವಿಸುವಾಗ ಆತನು ನಮ್ಮನ್ನ ವಿಶೇಷವಾಗಿ ನಡೆಸುತ್ತಾನೆ. ಪ್ರಿಯರೇ, ನಾವು ನಮ್ಮನ್ನು ಪ್ರತಿದಿನ ಆತನ ಮಾರ್ಗದಲ್ಲಿ ನಡೆಯಲು ಒಪ್ಪಿಸಬೇಕು. ನಮ್ಮನ್ನ ಒಪ್ಪಿಸುತ್ತಾ ಪ್ರಾರ್ಥಿಸೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ಹೇಳಿದ್ಯಲ್ಲಪ್ಪ, ನಮ್ಮ ಮಾರ್ಗಗಳನ್ನು ನೀನು ನೋಡುತ್ತಿ ಸ್ವಾಮಿ. ನಮ್ಮನ್ನು ನೀನು ಸ್ವಸ್ಥಪಡಿಸಿ ನಡೆಸುತ್ತೀಯಪ್ಪ. ಮತ್ತು ನಮ್ಮಲ್ಲಿ ದುಃಖವಾಗಿರುವಂತವರಿಗೆ ಆದರಣೆಯನ್ನು ನೀನು ನೀಡುತ್ತೀಯಲ್ಲಪ್ಪ. ನೀನಲ್ಲದೆ ನಮ್ಮ ದುಃಖಗಳನ್ನು ಹೋಗಿಲಾಡಿಸುವವರು ಯಾರೂ ಇಲ್ಲ ಸ್ವಾಮಿ. ನಮಗಾದರಣೆಯ ಕೊಡುವಂಥವನು ನೀನೇ ಕರ್ತನೆ. ನಿನ್ನಲ್ಲೇ ನಾವು ಯಾವಾಗಲೂ ಅಪ್ಪ ತಂದೆಯೇ ಎಂದು ನಾವು ಜೀವಿಸುವಾಗ ನೀನು ನಿನ್ನ ಕೃಪಾಸ್ತವನ್ನು ನೀಡಿ ನಮ್ಮನ್ನ ರಕ್ಷಿಸಿ ನಡೆಸಿ ಪ್ರೀತಿಸು ಎಂಬುದಾಗಿ ನಿನ್ನಲ್ಲಿ ನಾವು ಬೇಡುತ್ತೇವೆ ಕರ್ತನೆ. ನಮ್ಮನ್ನ ಸಂಪೂರ್ಣವಾಗಿ ನಿನಗೊಪ್ಪಿಸುವಾಗ ನಮ್ಮ ಜೀವನದಲ್ಲಿ ಕರ್ತನೆ, ನಿನಗೆ ಬೇಡದೇ ಇರುವಂತ ಗುಣಗಳಿದ್ದರೆ ಎಲ್ಲವನ್ನು ತೆಗೆದಾಕಿ ನಿನ್ನ ಮಾರ್ಗದಲ್ಲಿ ನಡೆಯಲು ಬೇಕಾಗಿರುವಂತ ನಿನ್ನ ಕೃಪೆಯನ್ನು ಕೊಟ್ಟು, ನಿನ್ನ ಆದರಣೆಯನ್ನು ಕೊಟ್ಟು ಅಪ್ಪ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನೀನು ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮತ್ತೊಂದಾವರ್ತ ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಬೇಡುವಂತ ಪ್ರಾರ್ಥನೆಯನ್ನು ಲಾಲಿಸಿ ನಿನ್ನ ಪರಲೋಕದ ಆಶೀರ್ವಾದವನ್ನು ನಮಗೆ ದಯಪಾಲಿಸಿ ಎಲ್ಲಾ ಸಮಯದಲ್ಲೂ ನಮಗೆ ಜೊತೆಗಾರನಾಗಿ ಇರು ಎಂಬುದಾಗಿ ನಮ್ಮ ರಕ್ಷಕನ ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.